ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಅವರ ಉರುಕ್ಕೆ ಸಾಕ್ಷಿಯಾದ ಕಂಚುಗಾರಪೇಟೆಯ ಹಿಂದೂ ಮುಸ್ಲಿಂ ಬಾಂಧವರು. ಈಗ ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧಿರವರ 76ನೇ ಪುಣ್ಯ ಸ್ಮರಣೆಯನ್ನ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಹೊಸಪೇಟೆ ಪತಂಜಲಿ ಯೋಗ ಸಮಿತಿಯಿಂದ ಆಯೋಜಿಸಲಾಗಿತ್ತು. ಹೀಗೆ ದಿನಾಂಕ 30ರಂದು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ಫ್ರೀಡಂ ಪಾರ್ಕ್ನಲ್ಲಿ ಪತಂಜಲಿ ಯೋಗ ಸಮಿತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 76ನೇ ಪುಣ್ಯ ಸ್ಮರಣೆಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಮಹಾತ್ಮ ಗಾಂಧೀಜಿರವರ ಪುತ್ಥಳಿಗೆ ಪುಷ್ಪಾರ್ಚನೆಗೈದು ಸ್ಮರಿಸಲಾಯಿತು. ಇನ್ನು ಪ್ರತಿಯೊಬ್ಬ ಮನುಕುಲ ಸತ್ಯ ಹಾಗೂ ಅಹಿಂಸೆ ಮಾರ್ಗದಲ್ಲಿ ನಡೆಯುವ ಮೂಲಕ ಅವರ ವಿಚಾರಧಾರೆಗಳನ್ನ ಪಾಲಿಸಬೇಕೆಂದು ಪತಂಜಲಿ ಯೋಗ ಸಮಿತಿಯ ಕೃಷ್ಣರವರು ಈ ವೇಳೆ ತಿಳಿಸಿದ್ದಾರೆ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಆದರ್ಶವನ್ನು ತಿಳಿಸಿರ್ತಕ್ಕಂಥ, ನಮ್ಮ ಜೀವನವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂಥೇಳಿ ತಮ್ಮ ಜೀವನವನ್ನು ಪೂರ್ತಿ ಜೀವನದಲ್ಲಿ ತಿಳಿಸಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯಸ್ಮರಣೆ ಆಗಿದೆ. ಇವತ್ತಿನ ದಿವಸ ಇಡೀ ರಾಷ್ಟ್ರದಾದ್ಯಂತ ಅಲ್ಲದೆ ವಿಶ್ವದಲ್ಲೂ ಸಹಿತ ಈ ಹುತಾತ್ಮರ ದಿನಾಚರಣೆ ಪುಣ್ಯತಿಥಿಯನ್ನು ನಡೆಸಲಾಗ್ತಾ ಇದೆ. ಈ ಪುಣ್ಯತಿಥಿಯಂದು ನಾವೆಲ್ಲರೂ ಸಂಕಲ್ಪ ಮಾಡೋಣ. ಮಹಾತ್ಮ ಗಾಂಧೀಜಿಯವರು ನಮ್ಮೆಲ್ಲರಿಗೂ ತಿಳಿಸಿ ಅವರ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥ ಸತ್ಯ ಮತ್ತು ಅಹಿಂಸೆ ಮಾರ್ಗದಿಂದನೇ ನಾವೆಲ್ಲನೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆ ವಿಚಾರದ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯಸ್ಮರಣೆ. ಇವತ್ತಿನ ದಿವಸ ಅವರ ವಿಚಾರಗಳನ್ನು ನಾವು ಪಾಲಿಸ್ತಾ ಅವರ ಸತ್ಯ ಅಹಿಂಸೆ, ಈ ಅಷ್ಟಾಂಗ ಯೋಗದ ಮೊದಲನೆಯ ಮೆಟ್ಟಿಲು ಯಮದ ಸತ್ಯ ಮತ್ತು ಅಹಿಂಸೆಯನ್ನು ಅವರು ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಜೀವನದಲ್ಲೂ ಸಹಿತ ಆ ಸತ್ಯ ಅಹಿಂಸೆ ಮತ್ತು ಹೋರಾಟಗಳನ್ನು, ಅಹಿಂಸಾತ್ಮಕ ಹೋರಾಟದಿಂದ ನಾವು ಎಲ್ಲವನ್ನು ಸಾಧಿಸಲಿಕ್ಕೆ ಅಣಿಯಾಗೋಣ ಅಂತ ಹೇಳ್ತಾ, ಇಂದಿನ ದಿವಸ ಇಡೀ ಪತಂಜಲಿ ಸಮಿತಿಯಿಂದನೂ ಸಹಿತ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಈ ವಿಶೇಷವಾದ ಫ್ರೀಡಂ ಪಾರ್ಕ್ನಲ್ಲಿ ನಾವು ಇಂದಿನ ಈ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಇವತ್ತು ಸಂಕಲ್ಪ ಮಾಡೋಣ. ಮಹಾತ್ಮ ಗಾಂಧೀಜಿಯವರ ಏನು ಸ್ವದೇಶಿ ಆಂದೋಲನ ಇತ್ತು, ಸ್ವದೇಶಿ ಚಳವಳಿ ಇತ್ತು, ಆ ವಿದೇಶಿ ಹೋಲಿಯನ್ನು ಅವತ್ತು ಅವರು ಮಾಡಿದರು. ಆ ವಿದೇಶಿ ಹೋಲಿಯನ್ನು ಮಾಡಿ ಚರಕದಿಂದ ನೇಯ್ದು ಬಟ್ಟೆಯನ್ನು ಹಾಕ್ಕೊಂಡು ಅವರು ಪಾಲನೆಯನ್ನು ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಹಿತ ನಾವೆಲ್ಲರೂ ಸಂಕಲ್ಪ ಮಾಡೋಣ. ಪುಣ್ಯಸ್ಮರಣೆ ಎಂದು ನಾವೆಲ್ಲರೂ ಸ್ವದೇಶಿಮಯವಾಗೋಣ. ಸ್ವದೇಶಿಯನ್ನು ತೊಡ್ತಾ ಸತ್ಯ ಅಹಿಂಸೆಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸ್ತಾ ಮಹಾತ್ಮ ಗಾಂಧಿಯವರಿಗೆ ಆ ಪುಣ್ಯ ತಿಥಿಯಂದು ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಅವರು ಯಾರು ಗೊತ್ತೇ, ಅವರು ನಮ್ಮ ಗಾಂಧಿ ಗಾಂಧಿ ಕಂಡುಕೋಲು
ಬಲಗೈಯಲ್ಲಿ ರಾಟಿ, ಎಡಗೈಯಲ್ಲಿ ಗೀತೆ, ಅವರು ಯಾರು ಗೊತ್ತ? ಆಧ್ಯಾತ್ಮಿಕ ಶಿಕ್ಷಣ ನೀಡಿಕೊಂಡು ಬರುತ್ತಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯವು ವಿಶ್ವದ 148 ರಾಷ್ಟ್ರಗಳಲ್ಲಿ 10,000ಕ್ಕೂ ಹೆಚ್ಚಾಗಿ ಸೇವಾ ಕೇಂದ್ರಗಳನ್ನು ತೆರೆದು ಆಧ್ಯಾತ್ಮಿಕ ಶಿಕ್ಷಣ ನೀಡಿಕೊಂಡು ಬರಲಾಗುತ್ತಿದೆ. ಹೀಗೆ ವಿಶ್ವವ್ಯಾಪಿ ಸಂಚರಿಸಿ ಆಧ್ಯಾತ್ಮಿಕ ಶಿಕ್ಷಣದ ಮಹತ್ವದ ಕುರಿತು ಉಪನ್ಯಾಸ ನೀಡಿಕೊಂಡು ಬರುತ್ತಿರುವ ದೆಹಲಿ ಮೂಲದ ಬಿಕೆ ಶಿವಾನಿರವರು ಹೊಸಪೇಟೆ ನಗರಕ್ಕೆ ಆಗಮಿಸಲಿದ್ದಾರೆ. ಹೌದು, ದಿನಾಂಕ 2ರಂದು ರಾಜಯೋಗ ಪರಿಣತೆ ಸಹೋದರಿ ಬಿಕೆ ಶಿವಾನಿರವರು ಹೊಸಪೇಟೆ ನಗರಕ್ಕೆ ಆಗಮಿಸಿ 2 ದಿನಗಳ ಕಾಲ ಆಧ್ಯಾತ್ಮಿಕ ಶಿಕ್ಷಣದ ಕುರಿತು ಉಪನ್ಯಾಸ ನಡೆಸಲಿದ್ದಾರೆ. ಸಾರ್ವಜನಿಕರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹೊಸಪೇಟೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಹೋದರಿಯವರು ಸಾರ್ವಜನಿಕರಲ್ಲಿ ಕರೆ ನೀಡಿದ್ದಾರೆ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಇವತ್ತು ವಿಶ್ವದಾದ್ಯಂತ 148 ರಾಷ್ಟ್ರಗಳಲ್ಲಿ 10,000ಕ್ಕೂ ಹೆಚ್ಚಾಗಿ ಸೇವಾ ಕೇಂದ್ರಗಳನ್ನು ತೆರೆದು ಇವತ್ತು ಸೇವೆ ಸಲ್ಲಿಸ್ತಾ ಇದೆ. ನಮ್ಮ ದೇಶದ ಒಂದು ಆಧ್ಯಾತ್ಮಿಕ ಸಂಸ್ಕೃತಿಯನ್ನು, ಆಧ್ಯಾತ್ಮಿಕ ಮೌಲ್ಯವನ್ನು ಶಿಕ್ಷಣ ರೂಪದಲ್ಲಿ ನೀಡುವಂಥ ಸಂಸ್ಥೆ ನಮ್ಮದು. ಇಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ಯಾವುದೇ ಭೇದ ಭಾವನೆ ಇಲ್ಲದೆ ಸರ್ವ ಜನತೆಗೂ ಸಹ ಒಂದು ಶಾಂತಿ, ಆಮೇಲೆ ಸಂತೋಷ, ನೆಮ್ಮದಿಯ ಜೀವನ, ಆಧ್ಯಾತ್ಮ ಮೌಲ್ಯವನ್ನು ದಿನನಿತ್ಯದ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೋಬೇಕು ಅನ್ನೋದರ ಬಗ್ಗೆ ಶಿಕ್ಷಣವನ್ನು ನೀಡಲಾಗ್ತದೆ. ಇಂಥ ಒಂದು ವಿಶ್ವವಿಖ್ಯಾತಿ ಸಂಸ್ಥೆಯಲ್ಲಿ ಬಿಕೆ ಶಿವಾನಿ ದೀದಿಜಿಯವರು, ಅವರು ದೆಹಲಿಯ ನಿವಾಸಿಗಳು, ಅವರು ಹೊಸಪೇಟೆಗೆ ಆಗಮಿಸ್ತಾ ಇದ್ದಾರೆ. ಅವರ ಹತ್ರ ಕೆಲವು ವಿಶೇಷತೆಗಳಿವೆ. ಅವರು ರಾಜಯೋಗವನ್ನು ಅಭ್ಯಾಸ ಮಾಡಿದವರು, ರಾಜಯೋಗ ಶಿಕ್ಷಕಿ ಮಾತ್ರವಲ್ಲ, ವಿಶ್ವದಾದ್ಯಂತ ಇವತ್ತು ಪ್ರೇರಣಾದಾಯಿ ಉಪನ್ಯಾಸಗಳನ್ನು ನೀಡ್ತಾ ನಮ್ಮ ದೇಶದ ಆಧ್ಯಾತ್ಮ ಮೌಲ್ಯವನ್ನು ದೈನಂದಿನ ಜೀವನದಲ್ಲಿ ಅದನ್ನು ಅಳವಡಿಸಿ ಎಷ್ಟೋ ಕೋಟಿ ಜನರ ಒಂದು ಸಕಾರಾತ್ಮಕ ಪರಿವರ್ತನೆಗೆ ಅವರು ಕಾರಣೀಭೂತಾಗಿದ್ದಾರೆ ಮತ್ತು ಅದರಲ್ಲಿ ಸಫಲತೆಯನ್ನು ಪಡೆದಿದ್ದಾರೆ. ಮೋಟಿವೇಶನಲ್ ಟಾಕ್, ಅವರ ಒಂದು ಮಾತು ಕೇಳಿದರೆ ಸಾಕು ಜನರ ಜೀವನದಲ್ಲಿ ವಿಶೇಷವಾದಂತಹ ಪರಿವರ್ತನೆಗೆ ಅದು ಕಾರಣೀಭೂತಾಗಿದೆ. ಅಂಥ ಶಿವಾನಿ ಅಕ್ಕನವರ ಒಂದು ಪ್ರವಚನವನ್ನು ಇವತ್ತು ವಿಶ್ವದಾದ್ಯಂತ ಅಮೇರಿಕಾದಲ್ಲಿ, ಆಫ್ರಿಕಾ, ಯುರೋಪ್, ಏಷ್ಯಾ ಖಂಡ, ಅನೇಕ ಕಡೆ, ಎಲ್ಲ ಕಡೆಯೂ ಸಹ ನಮ್ಮ ದೇಶದ ಆಧ್ಯಾತ್ಮ ಮೌಲ್ಯವನ್ನು ದಿನನಿತ್ಯದ ಜೀವನದಲ್ಲಿ ಸರಳ ಭಾಷೆಯಲ್ಲಿ ಜನರಿಗೆ ಅರಿವಾಗುವ ಹಾಗೆ, ಜೀವನದಲ್ಲಿ ಪರಿವರ್ತನೆಯನ್ನು ತರುವ ಹಾಗೆ ಅವರ ಹತ್ರ ಆ ಒಂದು ಉಪನ್ಯಾಸ ನೀಡುವಂಥ ವಿಶೇಷತೆಯನ್ನು ಪರಮಾತ್ಮ ತುಂಬಿದ್ದಾರೆ. ಅಂತಹ ಬಿಕೆ ಶಿವಾನಿ ದೀದಿಜಿಯವರು ಹೊಸಪೇಟೆಗೆ ಬರ್ತಾ ಇದ್ದಾರೆ ಅಂತಂದರೆ ನಮ್ಮೆಲ್ಲರಿಗೂ ಸಹಿತ ಭಾಳ ಸಂತೋಷ. ಹೊಸಪೇಟೆಯಲ್ಲಿ ಅವರು ಪಾಸ್ವರ್ಡ್ ಫಾರ್ ಹ್ಯಾಪಿನೆಸ್ ಎನ್ನುವ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರ ಉಪನ್ಯಾಸವನ್ನು ಕೇಳಿ ನಮ್ಮ ಹೊಸಪೇಟೆಯ ಜನತೆ ಸುಖ, ಸಂತೋಷ, ಆನಂದದಲ್ಲಿರಲು ಇವತ್ತು ವಿಶೇಷ ತಮಗೆಲ್ಲರಿಗೂ ಸಹಿತ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಓಂ ಶಾಂತಿ. ಬಿಕೆ ಶಿವಾನಿ ಅಕ್ಕನವರು ಹೊಸಪೇಟೆಗೆ 2ನೇ ತಾರೀಕು ಆಗಮಿಸುತ್ತಿದ್ದಾರೆ. 2ನೇ ತಾರೀಕು ಸಂಜೆ ಪ್ರತಿನಿತ್ಯ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿನ ರಾಜಯೋಗದ ಅಭ್ಯಾಸ ಮಾಡುತ್ತಿರುವಂತಹ ಸಾಧಕರಿಗೆ, ಹೊಸಪೇಟೆ ಜೊತೆಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರೆಲ್ಲ ನಮ್ಮಲ್ಲಿ ರೆಗ್ಯುಲರ್ ಬರ್ತಾ ಇದ್ದಾರೆ ಅಂಥವರಿಗೆಲ್ಲ ವಿಶೇಷ ತರಗತಿ ಉಪನ್ಯಾಸ ತಗೊಳ್ಳುತ್ತಾರೆ. 3ನೇ ತಾರೀಕಿನಂದು ಬೆಳಗ್ಗೆ 6:30ರಿಂದ 8:30ರವರೆಗೂ ಪತ್ತಿಕೊಂಡ ಹೈಸ್ಕೂಲ್ ಗ್ರೌಂಡ್, ಪತ್ತಿಕೊಂಡ ವಿದ್ಯಾಪೀಠ ಶಾಲೆಯ ಆವರಣದಲ್ಲಿ ಬೆಳಗ್ಗೆ 6:30ರಿಂದ 8:30ರವರೆಗೂ ಸಾರ್ವಜನಿಕರಿಗಾಗಿ ಅಲ್ಲಿ ಏರ್ಪಡಿಸಲಾಗಿದೆ. 2ನೇ ತಾರೀಕಿನಂದು ಸಾಯಿಲೀಲಾ ರಂಗಮಂದಿರ ಡ್ಯಾಮ್ ರೋಡ್ನಲ್ಲೇನಿದೆ ಅಲ್ಲಿ ಏರ್ಪಡಿಸಲಾಗಿದೆ. ಸಂಜೆ ಕಾರ್ಯಕ್ರಮ ಇರ್ತದೆ. ನಮ್ಮಲ್ಲಿ ದಿನ ಪ್ರತಿನಿತ್ಯ ಬರುವಂಥವರಿಗೆ
ಅಲ್ಲಿ ಸುಮಾರು 1,000 ಜನರು ಸೇರುವ ಸಂಭವ ಇದೆ. ಇನ್ನು ಸಾರ್ವಜನಿಕರು ಸಹ ಇದರ ಲಾಭ ಪಡೆಯಲಿ ಎಂದು ಪತ್ತಿಕೊಂಡ ಶಾಲೆಯ ಆವರಣದಲ್ಲಿ 3ನೇ ತಾರೀಕಿನಂದು ಬೆಳಗಿನ ಸಮಯ 6:30ರಿಂದ 8:30ರವರೆಗೂ ಇವರ ಒಂದು ಪಾಸ್ವರ್ಡ್ ಫಾರ್ ಹ್ಯಾಪಿನೆಸ್ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಲಾಗಿದೆ. ಅಲ್ಲಿ ಸುಮಾರು 3,000 ಜನರು ಸೇರುವ ಸಂಭವ ಇದೆ. ಆದ್ದರಿಂದ ಹೊಸಪೇಟೆಯ ಸರ್ವ ಜನತೆಯೂ ಇದರ ಲಾಭವನ್ನು ಪಡೆಯಬೇಕು. ಈ ಒಂದು ಕಾರ್ಯಕ್ರಮಕ್ಕಾಗಿ BEOದವರಾಗಲಿ ಮತ್ತು ಅವರು ಕೂಡ ವಿಶೇಷವಾಗಿ ಸರ್ಕ್ಯುಲರನ್ನು ಹೊರಡಿಸಿದ್ದಾರೆ. ಎಲ್ಲ ಶಾಲೆಯ ಶಿಕ್ಷಕರು ಭಾಗವಹಿಸಬೇಕೆಂದು ಹೇಳಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿನೇ ಫಸ್ಟ್ ಟೈಮ್ VC ಅವರು ಮತ್ತು ರಿಜಿಸ್ಟ್ರಾರ್ ಅವರು ಇಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕ್ಯುಲರ್ ಇಡೀ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕಡೆನೂ ಸರ್ಕ್ಯುಲರನ್ನು ಕಳಿಸಿದ್ದಾರೆ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಸ್ಪೆಷಲ್ ಆಗಿ ಅವರು ಕೂಡ ಎಲ್ಲ ಸ್ಟಾಫಿಗೆ ಎಲ್ಲರಿಗೂ ತಿಳಿಸಿದ್ದಾರೆ. ಅಂದರೆ ಇವರ ಒಂದು ಕಾರ್ಯಕ್ರಮವನ್ನು ಕೇಳಲು ಅಥವಾ ಪ್ರತ್ಯಕ್ಷವಾಗಿ ಸಮ್ಮುಖದಲ್ಲಿ ಕೇಳಲು ಹೊಸಪೇಟೆಯ ಜನತೆ ತುಂಬ ಉತ್ಸಾಹದಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ ಅನ್ನೋದಕ್ಕೂ ಇದೇ ಸಾಕ್ಷಿ ಇದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಲಾಭವನ್ನು ಎಲ್ಲರೂ ಪಡೆಯಬೇಕಂತ ತಿಳಿಸ್ತಾ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದೀವಿ. ಓಂ ಶಾಂತಿ. ಫೆಬ್ರವರಿ 2, 3 ಹಾಗೂ 4ರಂದು ಐತಿಹಾಸಿಕ ಹಂಪಿ ಉತ್ಸವ ನಡೆಯಲಿದೆ. ಅದಕ್ಕೆಂದೇ ಕಳೆದ 15 ದಿನಗಳಿಂದ ಕಾರ್ಮಿಕರಿಂದ ವೇದಿಕೆಗಳ ಕಾರ್ಯ ಭರದಿಂದ ಸಾಗುತ್ತಿದೆ. ಗಾಯತ್ರಿ ಪೀಠದ ಬಳಿ ಮುಖ್ಯ ವೇದಿಕೆ ಸಿದ್ಧಗೊಳ್ಳುತ್ತಿದ್ದು, ಇಲ್ಲಿ ದಿನಾಂಕ 2ರಂದು ಮುಖ್ಯಮಂತ್ರಿಗಳಿಂದ ಹಂಪಿ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹಂಪಿಯ ಗಾಯತ್ರಿ ಪೀಠ, ಎದುರು ಬಸವಣ್ಣನ ಮಂಟಪ, ಸಾಸುವೆಕಾಳು ಗಣಪನ ಮಂಟಪದ ಬಳಿ ಸೇರಿದಂತೆ ವಿರೂಪಾಕ್ಷೇಶ್ವರ ದೇಗುಲದ ಆವರಣದಲ್ಲಿ ಹೀಗೆ 4 ವೇದಿಕೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಜಿಲ್ಲಾಧಿಕಾರಿ MS ದಿವಾಕರ್ ರವರು ನಿತ್ಯವೂ ಹಂಪಿಗೆ ಭೇಟಿ ನೀಡಿ ಪ್ರಗತಿಯನ್ನ ಪರಿಶೀಲಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ವೇದಿಕೆಗಳ ಸಿದ್ಧತಾ ಕಾರ್ಯ ಅಂತಿಮ ಘಟ್ಟ ತಲುಪಿದೆ. ಅದೇ ರೀತಿ ವಾಹನಗಳ ಮೂಲಕ ಉತ್ಸವಕ್ಕೆ ಸಾಗಿ ಬರುವ ಪ್ರೇಕ್ಷಕರಿಗೆ ಕನಿಷ್ಠ ಸೌಕರ್ಯ ನೀಡಲಾಗುತ್ತಿದೆ ಹಾಗೂ 80 ಎಕರೆ ಪ್ರದೇಶದಲ್ಲಿ ವಾಹನಗಳ ನಿಲುಗಡೆಗೆ ಕಲ್ಪಿಸಿಕೊಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಧ್ಯಮ ಮಿತ್ರರಿಗೆ ತಿಳಿಸಿದ್ದಾರೆ. ಈ ಹಂಪಿ ಉತ್ಸವ ಜನೋತ್ಸವ ಆಗಲಿಕ್ಕೆ ನಾವು ಈಗಾಗಲೇ 137 ಗ್ರಾಮ ಪಂಚಾಯಿತಿಗಳಲ್ಲಿ ಬ್ಯಾನರ್ಸ್ ಹಾಕಿ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರಿಗೆ VIP ಪಾಸ್ ಕೊಡ್ತಾ ಇದ್ದೀವಿ ಈ ವರ್ಷ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಆ ಭಾಗದ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ PDOಗಳಿಗೂ ಅಲ್ಲಿ ಜಾಸ್ತಿ ಪ್ರಚಾರ ಮಾಡಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲ್ಲ ಕಸ ವಿಲೇವಾರಿ ವಾಹನಗಳಲ್ಲಿ ಜಿಂಗಲ್ಸ್ ಹಾಕಿ ಸಾಕಷ್ಟು ಪ್ರಚಾರ ಮಾಡಲಾಗಿದೆ. ಇನ್ನು 8 ಅರ್ಬನ್ ಲೋಕಲ್ ಬಾಡಿನಲ್ಲಿ ಕೂಡ ಪ್ರತಿದಿನ ಜಿಂಗಲ್ಸ್ ಹಾಕಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಇನ್ನು ಪೇಪರ್ ಮತ್ತು ನಮ್ಮ TV ಮಾಧ್ಯಮಗಳಿಗೆ 2 ದಿನ ಮುಂಚೆ ನಾವು ಅಡ್ವರ್ಟೈಸ್ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಅದನ್ನು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಕಡೆ ಬೇರೆ ಬೇರೆ ಎಲ್ಲ ಗ್ರೂಪ್ಗಳಲ್ಲಿ ಕೂಡ ಜಿಂಗಲ್ಸು, ಸೋಷಿಯಲ್ ಮೀಡಿಯಾದಲ್ಲಿ ಜಿಂಗಲ್ಸು, ಅಡ್ವರ್ಟೈಸನ್ನು ಈಗಾಗಲೇ ನಾವು ಕೊಡಲಾಗಿದೆ. ಇನ್ನೂ ಹೆಚ್ಚಿನ ಪ್ರಚಾರವನ್ನು ಇವತ್ತು ನಾಳೆ ನಾಡಿದ್ದನ್ನು ಕ್ರಮ ಕೈಗೊಳ್ತೀವಿ. ತಯಾರಿ ಮೇನ್ಸ್ ನಮ್ಮ ಫಸ್ಟ್ ಸ್ಟೇಜ್ ಈಗ ನಾನು ನೋಡ್ಕೊಂಬಂದಿದ್ದೀನಿ. ಒಂದು ಮೋರ್ ದೆನ್ 50% ಮುಗಿದೋಗಿದೆ. ಅಲ್ಲಿ ಏನು ಅವರು ಐಡಾಲ್ಸ್ ಕೆಲವು ಮೂರ್ತಿಗಳನ್ನು ಮೇನ್ ಸ್ಟೇಜಿಗೆ ಏನು ಅವರು ಬ್ಯಾಕ್ ಡ್ರಾಪ್ ಮಾಡ್ತಾಯಿದ್ದಾರೆ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಆನೆಗಳು, ಸೈನಿಕರು ಈ ರೀತಿನ ಅದನ್ನು ಕ್ರೇನ್ ತೊಗೊಂಡು ಜಸ್ಟ್ ಫಿಟ್ ಮಾಡೋದು ಬಾಕಿ ಇದೆ. ಮತ್ತು VIP ಈಗಾಗಲೇ ಅವರು ಚೇರ್ಸನ್ನು ಹಾಕ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಇಂದಿನ ವರ್ಷದಲ್ಲಿ ಸ್ವಲ್ಪ ಡಸ್ಟ್ ಭಾಳ ಆಗಿತ್ತು ಅನ್ನೋದು ನಮಗೆ ಗಮನಕ್ಕಿದೆ. ಈ ವರ್ಷ ಪ್ರತಿಯೊಂದು ಜಾಗಕ್ಕೂ ಮ್ಯಾಟ್ ಆಗ್ತಾಯಿದೆ. ಈಗ ಆಲ್ರೆಡಿ ಮ್ಯಾಟ್ ಹಾಕಿದ್ದಾರೆ, ತಾವು ಹೋದ್ರೆ ನೋಡ್ಬೋದು. ಹಿಂದೆ ಫುಡ್ ಕೌಂಟ್ರ್ವರೆಗೂ ಮ್ಯಾಟ್ ಆಗಿದೆ. ಮತ್ತು ಗುತ್ತಿ ಲ್ಯಾಂಡಲ್ಲಿ ಕಂಪ್ಲೀಟ್ ಮ್ಯಾಟ್ ಹಾಕ್ಲಿಕ್ಕೆ ಹೇಳಿದ್ದೀನಿ. ಅಲ್ಲಿ 2 ಕಡೆ ಮ್ಯಾಟ್ ಹಾಕಿದರೆ ನಮಗೆ ಡಸ್ಟ್ ಕಡಿಮೆ ಮಾಡ್ಬೋದು ಅಂತೇಳಿ. ಮತ್ತು ಪ್ರತಿಯೊಂದು ಬಸ್ಸುಗಳು ಕೂಡ, ಪ್ರತಿಯೊಂದು ವಾಹನವೂ ಕೂಡ ಗಾಯತ್ರಿ ಪೀಠದ ಮುಂದೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಅಲ್ಲಿ ಜನಗಳು ನಮಗೆ ಸುಮಾರು 80 ಎಕರೆ ಪಾರ್ಕಿಂಗ್ ಜನ ಕೊಟ್ಟಿದ್ದಾರೆ. ಪಾಪ ಎಲ್ಲ ಜನಗಳಿಗೆ ನಾವು ಗೌರವಿಸಬೇಕು. ಅವರು ಪಾರ್ಕಿಂಗ್ ಅವ್ರ ಹೊಲಗಳನ್ನು ಬಿಟ್ಟುಕೊಟ್ಟಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ಎಲ್ಲರಿಗೂ ಕೂಡ ಮೇನ್ ಸ್ಟೇಜಿಗೆ ಬರಲಿಕ್ಕೆ ವಾಹನ ರೀಚ್ ಆಗಲಿಕ್ಕೆ ತೊಂದರೆ ಇಲ್ಲ ಈ ಸಲ. ಇನ್ನು 2ನೇ ಸ್ಟೇಜ್ ಆ್ಯಸ್ ಯೂಶುವಲ್ ನಡೀತಾ ಇದೆ. 3ನೇ ಸ್ಟೇಜಲ್ಲಿ ಕೂಡ ಮೇಜರ್ 2 ಮತ್ತು 3, 4ನೇ ಸ್ಟೇಜಲ್ಲಿ ಸ್ಥಳೀಯರಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ವಿ. ಜೊತೆಯಾಗಿ ಆಡಿಯನ್ಸ್ ದೃಷ್ಟಿಯಿಂದ ಕೆಲವು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೆಂಗಳೂರಿಂದ ಬಂದಂಥ ಮೈಸೂರು ಅಲ್ಲಿ ಎಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದವ್ರನ್ನ ಆಡಿಯನ್ಸ್ ದೃಷ್ಟಿಯಿಂದ ಅವ್ರನ್ನೂ ಕೂಡ ನಾವು ಪರಿಗಣನೆ ಮಾಡಲಾಗಿದೆ.
ನಗರದ ವಾಲ್ಮೀಕಿ ವೃತ್ತದ ಅನತಿ ದೂರದಲ್ಲಿ ಬರುವ ಕೋಟೆ ಪ್ರದೇಶದಲ್ಲಿ ಅಗ್ನಿಹೋತ್ರ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯದವರು ಪಾಲ್ಗೊಂಡಿದ್ದರು. ರೋಗ ನಿವಾರಣೆಗೆ ಅನೇಕ ತೆರನಾದ ಔಷಧಿ ಸೇರಿದಂತೆ ಕೆಲ ಮಂತ್ರ ಸೇರಿದಂತೆ ಮೂಲಗಳಿವೆ. ಅದರಲ್ಲಿ ಅಗ್ನಿಹೋತ್ರ ಕಾರ್ಯಕ್ರಮವೂ ಒಂದಾಗಿದೆ. ಹೀಗೆ ನಗರದ ಕೋಟೆ ಪ್ರದೇಶದಲ್ಲಿ ಗುರುದತ್ತ ಮಂದಿರದಲ್ಲಿ ಅಗ್ನಿಹೋತ್ರ ಕಾರ್ಯಕ್ರಮ ನಡೆಸಲಾಯಿತು. ಯಾಕಂತಂದ್ರೆ ಬ್ರೀತಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀವಿ. ಒನ್ಸ್ ಬ್ರೀತಿಂಗ್ ಸ್ಟಾರ್ಟ್ ಆಯಿತು ಅಂತಂದ್ರೆ ವಿಲ್ ನಾಟ್ ಓಪನ್ ಅವರ್ ಐಸ್ ಟಿಲ್ ವಿ ಗಿವ್ ಆಹುತಿ. ಅಗ್ನೇಯ ಸ್ವಾಹ ಅಗ್ನೇಯ ಇದಂ ನಮಗೆ ಎಲ್ಲೂ ಮಾಡಂಗಿಲ್ಲ. ಯಾಕಂತಂದ್ರೆ ಒನ್ಸ್ ನಾವು ಈ ಒಂದು ಅಗ್ನಿಹೋತ್ರ ಮಾಡಿದ ಮೇಲೆ ಇದಕ್ಕೆ ತಕ್ಕಂಗೆ ಒಂದು ಎನರ್ಜಿ ಶೀಲ್ಡ್ ರೆಡಿ ಆಗುತ್ತೆ. ಅದು ರೆಡಿ ಆಗತ್ತೆ. ನಾವು ತಗೊಂಡೋಗಿ ಹಿಂಗೆ ಬಾರಿಸೋದಾಗ್ಲಿ ಇಲ್ಲ ಒಡೆಯೋದಾಗ್ಲಿ ಇಲ್ಲ ಸ್ಯಾಂಡ್ ಪೇಪರಿಂದ ಉಜ್ಜೋದಾಗ್ಲಿ ಮಾಡೋಂಗಿಲ್ಲ. ಒಂದಿನ ಟೈಮ್ ತಗೋಗ್ಲಿ ಇಲ್ಲ ಅದನ್ನ ಸ್ಯಾಂಡ್ ಪೇಪರಿಂದ ಉಜ್ಜೋದಾಗ್ಲಿ ಇಲ್ಲ ಇದನ್ನ ತಗೊಂಡು ಹಿಂಗೆ ಸ್ಕ್ರೇಪ್ ಮಾಡೋದಾಗ್ಲಿ ಮಾಡೋಂಗಿಲ್ಲ. ಹಂಗೆ ಅಗ್ನಿಹೋತ್ರದ ಅವಾಗಲೇ ಹೇಳಿದ್ದಂಗೆ ಯಾವುದೇ ಥರ ಪಂಚರ್ ಇದ್ದು ತಗೊಳಕ್ ಹೋಗ್ಬೇಡಿ. ಅದಕ್ಕೆ ಪಂಚರ್ ಇರಬಾರ್ದು, ಹಿಂಗೆ ಒಂದು ಇಟ್ಕೊಳಕ್ ಕೊಟ್ಟಿದ್ದಾರೆ ಆ ಥರ ಇರೋದು ನಾವು ಎಂದೂ ತಗೊಳಂಗಿಲ್ಲ. ಓಕೆ, ತುಪ್ಪ ಹಾಕಿ ಒಬ್ಬೊಬ್ರಿಗೂ ಕೊಟ್ಟು ಅವರು ಸೈಡ್ಗೆ ಇಟ್ಕೊಂತಾರೆ, ಹಚ್ಚಿರ್ತಾರೆ, ಟೈಮ್ಗೆ ಸ್ಪರ್ಶ ಮಾಡಿ ಇದು ಮಾಡಿಬಿಡ್ತಾರೆ. ಎಲ್ಲ ಅದು ಬಳಸಲೇಬಾರ್ದಂತೆ. ಎಷ್ಟು ತುಪ್ಪ ತಂದಿದ್ದು ನೋಡೋದನ್ನ ಕೊಟ್ಟು ಯೂಟ್ಯೂಬಲ್ಲಿ ಒಂದು 2 ದಿನ ಕೂತ್ಕೊಂಡ್ರೆ, ಬಟ್ ಇವಾಗ ನಾವು ಏನ್ ಮಾಡ್ತೀವೋ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಹೊಟ್ಟೆ ತುಂಬಾ ಎದೆ ತುಂಬಾ ಅಲ್ರಿ. ಸೊ ಕಂಪ್ಲೀಟ್ ಆಗಿ ಉಸಿರನ್ನ ಹೊರಗಡೆ ಹಾಕಿ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾ. ತರ ಮುದ್ರ ಇಲ್ಲ, ಆಕಾಶ ಮುದ್ರ. ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆದ್ರೆ ಮಾತ್ರ ನಿಮಗೆ ಆ ಒಂದು ಶಕ್ತಿ ಸ್ಪರ್ಶ ಆಗುತ್ತೆ. ಓಕೆ, ಇನ್ನು ಅಗ್ನಿಹೋತ್ರ ಕಾರ್ಯಕ್ರಮ ನಡೆಸೋದ್ರಿಂದ ಅದರಿಂದ ಬರುವ ಭಸ್ಮದಿಂದ ಅನೇಕ ಕಾಯಿಲೆಗಳು ಗುಣಮುಖವಾಗುತ್ತವೆಂದು ಸಂಪನ್ಮೂಲ ವ್ಯಕ್ತಿಯೊಬ್ಬರು ಈ ವೇಳೆ ತಿಳಿಸಿದ್ದಾರೆ. ಇಂದು ಹೊಸಪೇಟೆಯಲ್ಲಿ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಅಗ್ನಿಹೋತ್ರ ಹೇಗೆ ಮಾಡಬೇಕು ಮತ್ತು ಅದರಿಂದ ಲಾಭವನ್ನು ಹೇಗೆ ಪಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಹೊಸಪೇಟೆ ನಗರದ ಈ ದತ್ತಾತ್ರೇಯ ದೇವಸ್ಥಾನದಲ್ಲಿ ಇಂದು ಅಗ್ನಿಹೋತ್ರ ಸತ್ಸಂಗ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಮ ಸ್ವಂತಕ್ಕೆ ಮತ್ತು ಸಮಾಜಕ್ಕೆ ಆಗುವ ಲಾಭಗಳೇನು. ಸಮಾಜ ಅಂದರೆ ನಮ್ಮ ಪರಿಸರ ಜೊತೆಗೆ ನಾವೆಲ್ಲ ಇದ್ದೀವಿ. ಪರಿಸರ ಬಿಟ್ಟು ನಾವು ಯಾವುದೂ ಇಲ್ಲ. ಇಡೀ ಪಂಚಭೂತಗಳ ಜೊತೆಗೆ ನಾವೆಲ್ಲ ಹೊಂದ್ಕೊಂಡಿದ್ವಿ. ನಮ್ಮ ಶರೀರ ಸಹಿತ ಪಂಚಭೂತಗಳಿಂದ ಆಗಿರೋದ್ರಿಂದ ಅಗ್ನಿಹೋತ್ರ ಸಹಿತ ಪಂಚಭೂತಗಳ ಜೊತೆ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅದರಿಂದ ನಾವು ಲಾಭ ಪಡೆಯುವ ಅನ್ನೋ ದೃಷ್ಟಿಯಿಂದ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಇದು ತಾವೆಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿಕೊಂಡು ಹೆಚ್ಚಿನ ಲಾಭ ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಅಗ್ನಿಹೋತ್ರ ಮಾಡಿದ ನಂತರ ಅದರ ಬೂದಿ ಅಂದರೆ ಭಸ್ಮ ಏನಂತೀವಿ, ಸಾಕಷ್ಟು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡ್ತದೆ. ನಾವು ನೀರಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಆಲ್ಕಲಿನ್ ಜಾಸ್ತಿ ಆಗುತ್ತೆ. ಆ ಅಗ್ನಿಹೋತ್ರ ಮಾಡೋದರಿಂದ ಇಡೀ ಪರಿಸರ ಏನು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರ್ತದೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಆ ಬೂದಿಯನ್ನು ನೀರಿನಲ್ಲಿ ಹಾಕಿ ಕುಡಿಯೋದ್ರಿಂದ ನೀರಿನಲ್ಲಿ ಸಹಿತ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಇವತ್ತಿನ ದಿನಗಳಲ್ಲಿ. ಆ ಆಕ್ಸಿಜನ್ ಲೆವೆಲ್ ಸಹಿತ ಜಾಸ್ತಿ ಆಗುತ್ತೆ.
ಆ ಒಂದು ದೃಷ್ಟಿಯಿಂದ ಒಟ್ಟಾರೆಯಾಗಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಅಗ್ನಿಹೋತ್ರವನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಅಗ್ನಿಹೋತ್ರದಲ್ಲಿ ನಾವು ಅಗ್ನಿಯ ಕುಂಡ ಅಂತೀವಿ, ನಾವು ಪಾತ್ರೆ ಅಂತೀವಿ. ಅದೇ ರೀತಿ ದೇಶಿ ಹಸುವಿನ ತುಪ್ಪ ಬಳಸ್ತೀವಿ, ದೇಶಿ ಹಸುವಿನ ಕುಳ್ಳನ್ನು ಬಳಸ್ತೀವಿ. ಸಮಯಕ್ಕೆ ಸರಿಯಾಗಿ ಅಂದರೆ ಬೆಳಗ್ಗೆ ಆದರೆ ಸೂರ್ಯ ಉದಯ, ಸಂಜೆ ಆದರೆ ಸೂರ್ಯ ಅಸ್ತ, ಈ ಸಮಯದಲ್ಲಿ ನಾವು ಅಗ್ನಿಹೋತ್ರಕ್ಕೆ ಆಹುತಿಯನ್ನು ಕೊಡ್ತಾಯಿದ್ವಿ. ಇದು ಪ್ರತಿಯೊಬ್ಬರೂ ಮಾಡ್ಬೋದು. ಇದಕ್ಕೆ ಜಾತಿ ಮತ ಭೇದ ಪಂಥ ಯಾವುದೇ ಭೇದ ಇಲ್ಲ. ಪುರುಷರು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಮಾತೆಯರು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಯಾವುದೇ ಮಡಿ ಮೈಲಿಗೆ ಯಾವುದೂ ಸಹಿತ ಇರೋದಿಲ್ಲ. ಯೂನಿವರ್ಸಲ್ಲಾಗಿ ಈ ಮಾಡುವಂಥ ಕಾರ್ಯಕ್ರಮ ಒಟ್ಟಾರೆ ನಮಗೆ ಹಾಗೂ ನಮ್ಮ ಸಮಾಜಕ್ಕೆ, ನಮ್ಮ ಪರಿಸರಕ್ಕೆ ಇದರಿಂದ ಸಾಕಷ್ಟು ಲಾಭವನ್ನು ನಾವು ಮಾಡಿಕೊಡ್ಬೋದು. ಪರಿಸರಕ್ಕೆ ಆದಂಥ ಹಾನಿಯನ್ನು ನಾವು ಈ ಅಗ್ನಿಹೋತ್ರ ಮಾಡೋದರಿಂದ ಅದಕ್ಕೆ ಒಂದು ಶಾಶ್ವತವಾಗಿ ಮೆಡಿಸಿನ್ ಕೊಟ್ಟ ಹಾಗೆ ಆಗುತ್ತೆ. ಅದರಿಂದ ಮತ್ತು ಬರುವಂಥ ಪಾಸಿಟಿವ್ ಎನರ್ಜಿ ಮತ್ತು ನಾವೇ ಪಡಿತೀವಿ. ನಾವೇನನ್ನು ಕೊಡ್ತೀವಿ ಅದನ್ನು ನಾವೇ ವಾಪಸ್ ಪಡಿತೀವಿ. ಆ ಒಂದು ದೃಷ್ಟಿಯಿಂದ ಈ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ನಾವು ಈ ಒಂದು ದಿನ ಪ್ರಾರಂಭ ಮಾಡಿದ್ದೀವಿ. ನನ್ನ ಹೆಸರು ಆನಂದ, ಹೊಸಪೇಟೆ ನಿವಾಸಿ. ಕಂಚಗಾರಪೇಟೆಯಲ್ಲಿ ದಿನಾಂಕ 29ರಂದು ಹಜರತ್ ಖಾಜಾ ಗರೀಬ್ ನವಾಜ್ ರವರ 25ನೇ ವರ್ಷದ ಉರುಸು ಆಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನೆರೆದ ಸರ್ವ ಧರ್ಮದವರಿಗೆ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಅಲ್ಲಾಹನನ್ನ ಸ್ಮರಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 29ರಂದು ಮಧ್ಯಾಹ್ನ ಗುಲಾಮನ್ ಎ ಕೌಜಾ ಕಮಿಟಿಯಿಂದ ಹಜರತ್ ಖಾಜಾ ಗರೀಬ್ ನವಾಜ್ ರವರ ಉರುಸು ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕಂಚಗಾರಪೇಟೆಯ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿಕೊಂಡು ಉರುಸು ಕಾರ್ಯಕ್ರಮವನ್ನ ನಡೆಸಿ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಅಲ್ಲಾಹನ ಕೃಪೆಗೆ ಪಾತ್ರರಾದರು. अर्श के मेराज वाले दुआले आसियों है मेरे मौला के प्यारे किसे सैयद पुकारे तुम हमारे हम तुम्हारे या रसूल सलाम अलैका या हबीब सलाम अलैका सल्लल्लाहु बंदगी इन्हीं के सदक़े ये रोशनी है उनके सदक़े हर खुशी इन्हीं के सदक़े या रसूल सलाम अलैका या मुस्तफ़ा खैरुल वरा हो ख्वाजाए हर दो सरा हो शाफ़ए रोज़े जज़ा हो दाफ़ए जुमला बला हो या नबी सलाम अलैका या रसूल सलाम अलैका या हबीब सलाम अलैका सल्लल्लाहु अलैका। आज की ये हमारी महफ़िल माशाअल्लाह हुज़ूर सुल्तानुल हिंद ख्वाजा ख्वाजा मुईनुद्दीन हसन संजरी सुमल अजमेरी रहमतुल्लाहि ताला अलैह की उस शरीफ की मुनासिबत से यहाँ पर आज की महफ़िल सजाई गई। ये ग़ुलामान ख्वाजा गरीब नवाज़ कमेटी कंचगारपेट अल्हम्दुलिल्लाह तकरीबन पिछले 35 साल से यहाँ हज़रत गरीब नवाज़ के मोहब्बत में आपकी अक़ीदत में यहाँ फ़ातिहा का अहतमाम किया जाता है, लंगर का अहतमाम किया जाता है। यहाँ बग़ैर किसी मज़हब व कौम मिल्लत के ख़्याल करते हुए तमाम एकजहती के साथ यहाँ पर एक पैगाम अमन व सलामती का, इत्तेफ़ाक़ व इत्तेहाद का पैगाम दिया जाता है। और यहाँ हर एक को जो है यहाँ हज़रत गरीब नवाज़ का लंगर का खिलाने का अहतमाम करते हैं। तो मैं उम्मीद करता हूँ कि अल्लाह तबारक व तआला इस महफ़िल को कबूल फरमाए। आने वाले दिनों में इस तरह के प्रोग्राम, इस तरह हज़रत गरीब नवाज़ के प्रोग्राम में आपकी अक़ीदत मोहब्बत के साथ इस तरह के प्रोग्राम करने की हमें तौफ़ीक़ अता फरमाए। व मा अलैना इल्लल बलाग़। अस्सलामु अलैकुम रहमतुल्लाह। ಎಲ್ಲರಿಗೆ ನಮಸ್ಕಾರ। ಈ ದಿನ
ಗುಲಾಮೆ ಮೊಹಮ್ಮದ್ ಖಾಜಾ ಗರೀಬ್ ನವಾಜ್ ಕಮಿಟಿ ವತಿಯಿಂದ ಸತತವಾಗಿ 35ನೇ ಉರುಸ್ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಈ 24ನೇ ವಾರ್ಡಿನ ಸಮಸ್ತ ಮುಸ್ಲಿಂ ಬಾಂಧವರು ಸೇರಿ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಸಹೋದರರಾದಂಥ ಗುಜ್ಜಲ್ ರಾಘವೇಂದ್ರ ಅವರು 24ನೇ ವಾರ್ಡ್ ನಗರಸಭೆ ಸದಸ್ಯರ ಅವರ ಸಮ್ಮುಖದಲ್ಲಿ ಇವತ್ತು ಈ ಉರುಸ್ ಜರುಗ್ತಾ ಇದೆ. ಇದರಲ್ಲಿ ಸತತವಾಗಿ ಪ್ರತಿ ವರ್ಷ ಅನ್ನದಾನ ಸಮರ್ಪಣೆ ಮಾಡಿ ಎಲ್ಲ ಜಾತಿಯ ಜನಾಂಗದವರು ಕೂಡಿ ಈ ಉರುಸನ್ನು ಮಾಡ್ತಾ ಇದ್ದಾರೆ. ಇವರಿಗೆ ದೇವರು ಆರೋಗ್ಯ ಆಯುಷ್ಯ ಸಂಪತ್ತು ನೀಡಲಿ, ಎಲ್ಲ ಜನರಿಗೆ ಒಳಿತಾಗಲಿ, ಮಳೆ ಬೆಳೆ ಎಲ್ಲ ಬರಲಿ ಅಂತೇಳಿ ಇವತ್ತು ಇವರು ಪೂಜೆ ಮಾಡಿ ಹಾರೈಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಗುಲಾಮ್ ಕಲ್ಜಾರ್ ಅವರ ಉರುಸ್ಗೆ ಸಾಕ್ಷಿಯಾದ ಸಂಚಗಾರಪೇಟೆಯ ಹಿಂದೂ ಮುಸ್ಲಿಂ ಬಾಂಧವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.